ಕರುನಾಡ ಕಿರಣ, ನಾಡು ನುಡಿ ಸುದ್ದಿ ಸ್ವಾರಸ್ಯ. ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಜನ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ವಿರೋಧ ಪಕ್ಷದ ಕಾಂಗ್ರೆಸ್ ಸರ್ಕಾರಕ್ಕೆ, ಸಂವಿಧಾನ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರೋಧಿ ಕಾಂಗ್ರೆಸ್ಗೆ. ಬಂಧುಗಳೇ, ಇವತ್ತೇನು ದ್ವೇಷದ ಭಾಷಣ ತಡೆ ಕಾಯ್ದೆಯನ್ನು ತಗೊಂಡು ಬಂದಿದ್ದಾರೆ, ಇದು ಬೇರೇನೂ ಅಲ್ಲ. ಕಾಂಗ್ರೆಸ್ ವಿರುದ್ಧ ಯಾರು ಕೂಡ ಮಾತಾಡಬಾರದು. ಅದರಲ್ಲೂ ಸಿದ್ದರಾಮಯ್ಯನವರು, ಖರ್ಗೆ ಅವ್ರ ಬಗ್ಗೆ ಯಾರು ಮಾತಾಡಬಾರದು. ಕಾಂಗ್ರೆಸ್ಸಿನ ಭ್ರಷ್ಟಾಚಾರ, ಇವರ ಕುತಂತ್ರ, ಇವರು ಮಾಡ್ತಾ ಇರುವಂತ ಕಳ್ಳ ದಂಧೆಗಳ ಬಗ್ಗೆ ಯಾರಾದ್ರೂ ಮಾತಾಡಿದ್ರೆ ಸಹಿಸಿಕೊಳ್ಳಕ್ ಆಗೋದಿಲ್ಲ. ಕಾಂಗ್ರೆಸ್ನವರಿಗೆ ಬೆಂಕಿ ಬೀಳ್ತಾ ಇದೆ. ಇವ್ರು ಮಾಡ್ತಾ ಇರುವಂತ ಅನೈತಿಕತೆ, ಇವ್ರು ಮಾಡ್ತಾ ಇರುವಂತ ಅತ್ಯಾಚಾರಗಳು, ಇವ್ರು ಮಾಡ್ತಾ ಇರುವಂತ ಅಪಚಾರಗಳ ಬಗ್ಗೆ ಧ್ವನಿ ಎತ್ತಾ ಇದ್ರೆ ಅವರಿಗೀಗ ಮೈ ಉರ್ಕೊಂಡು, ಮೈ ಪರ್ಚ್ಕೊಂಡು, ಇವತ್ತೇನು ಅಂದ್ರೆ ನೋಡ್ರಿ, ನಾವು ಮಾತಾಡ್ಬೇಕಾದ್ರೆ ಮೈಕ್ ಕೂಡ ಕೈ ಕೊಡ್ತಾ ಇದೆ. ಇದರಲ್ಲೂ ಕೂಡ ಕಾಂಗ್ರೆಸ್ ಕೈವಾಡ ಇದೆ, ಇದರಲ್ಲೂ ಕೂಡ ಕಾಂಗ್ರೆಸ್ ಕೈವಾಡ ಇದೆ. ಯಾಕಂದ್ರೆ ಯಾರು ಇವರೆಲ್ಲ ರಾಜ ಮಹಾರಾಜರ ಆಡಳಿತ ಅಂತ ತಿಳ್ಕೊಂಡಾರ. ಇವ್ರು ಯಾರು ರಾಜ ಮಹಾರಾಜರ ಆಡಳಿತ ಅಲ್ಲ, ಇದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದ ಪ್ರಕಾರ ನಡಿಬೇಕಾದಂತ ಸರ್ಕಾರ. ಆದ್ರೆ ಇಲ್ಲಿರುವಂತ ಮಂತ್ರಿಗಳು, ಇಲ್ಲಿರುವಂತ ಮುಖ್ಯಮಂತ್ರಿಗಳು ಇವ್ರು ಏನ್ ತಿಳ್ಕೊಂಡಾರ ಅಂದ್ರೆ, ನಾವು ರಾಜ ಮಹಾರಾಜರ ಮಕ್ಕಳು, ನಮಗೆ ಯಾರಿಂದು ಏನು ಮಾಡಕ್ ಆಗಲ್ಲ, ಲೋಕಾಯುಕ್ತರ ಹಲ್ ಕಿತ್ತಾಕಿವಿ, ಪೊಲೀಸರು ದಂಡ ಕಿತ್ಕೊಂಡಿವಿ, ಯಾರು ನಮ್ಮ ಮುಂದೆ ಏನು ಮಾಡಕ್ ಆಗಲ್ಲ, ಯಾರು ಕೂಡ ನಮ್ಮ ವಿರುದ್ಧ ಮಾತಾಡಬಾರ್ದು, ನಾವು ಮಾಡಿದ ಭ್ರಷ್ಟಾಚಾರ ಸಹಿಸ್ಕೋಬೇಕು, ನಮ್ಮ ನಾಯಕರು ಮಾಡಿರೋ ದಬ್ಬಾಳಿಕೆಗಳು ಸಹಿಸ್ಕೊಳ್ಬೇಕು, ಅವ್ರ ಹಿಂಬಾಲಕರು ಮಾಡೋ ಕಳತನ ಸಹಿಸ್ಕೊಳ್ಬೇಕು, ಅವ್ರು ನಡೆಸ್ತಾ ಇರುವಂತ, ಅವ್ರ ಕಾರ್ಯಕರ್ತರು ನಡೆಸ್ತಾ ಇರುವಂತ ಜೂಜು ಅಡ್ಡೆಗಳ ಬಗ್ಗೆ ಯಾರು ಮಾತಾಡಬಾರ್ದು, ಅವ್ರು ಮಾಡ್ತಾ ಇರುವಂತ ಮರಳಿನ ಕಳ್ಳ ದಂಧೆ ಬಗ್ಗೆ ಯಾರು ಮಾತಾಡಬಾರ್ದು, ಅವ್ರ ಲೀಡರ್ಗಳು ಮಾಡ್ತಾ ಇರುವಂತ ಅಕ್ಕಿ ವ್ಯಾಪಾರದ ಬಗ್ಗೆ ಯಾರು ಮಾತಾಡಬಾರ್ದು. ಇವ್ರು ತೀಸ್ಮಾರ್ಕರು, ಇವ್ರು ಅಲ್ಲೊಂದು ಇಲ್ಲೊಂದು ವಿರೋಧ ಪಕ್ಷದ ನಾಯಕರ ಮೇಲೆ ಕೇಸ್ ಮಾಡಿ, ಏನ್ ತಾವು ಸಾಧ್ಯ ಅನ್ನಂಗ ನೀವು ಅಕ್ಕಿ ಮಾರ್ತೀರಿ, ನೀವು ಉಸ್ಕಿನ ಕೇಸ್ನಾಗಿದ್ದೀರಿ, ನಿಮ್ ಸರ್ಕಾರ ಅದಪ್ಪ, ನಿಮ್ಮದು ದಿನಾ ಮಂದಿ ರಾಜಾರೋಷವಾಗಿ ಮಾಡ್ತಾ ಇದ್ದಾರ, ಆದ್ರೆ ನೀವು ಕೇಸ್ ಮಾಡಲ್ಲ. ಯಾಕಂದ್ರ ಪೊಲೀಸರು ನಿಮ್ಮ ಆಳ್ಮಕ್ಕಳಾಗ್ಯಾರ, ಕಾಂಗ್ರೆಸ್ ಸರ್ಕಾರದ ಆಳ್ಮಕ್ಕಳಾಗಿ ಬಿಟ್ಟಿದ್ದಾರೆ ಇವರೆಲ್ಲ. ಅದಕ್ಕೆ ಬಿಜೆಪಿದವ್ರು ಏನೇ ಮಾತಾಡಿದ್ರಂದ್ರೆ ಅವ್ರಿಗೆ ಒಳಗ್ ಹಾಕ್ಬೇಕು. ಬರೀ ಬಿಜೆಪಿದವ್ರು ಅಲ್ಲ, ಪತ್ರಕರ್ತರು ಏನಾರ ಕಾಂಗ್ರೆಸ್ನವ್ರ ಬಗ್ಗೆ ಬರೆದ್ರೆ ಅವ್ರಿಗೆ ಒಳಗ್ ಹಾಕ್ಬೇಕು. ಹಿಂದೆ ಇಂದಿರಾ ಗಾಂಧಿ ತುರ್ತು ಪರಿಸ್ಥಿತಿಯನ್ನು ಹೇರಿ ವಾಕ್ ಸ್ವಾತಂತ್ರ್ಯ, ಬರೆಯೋ ಸ್ವಾತಂತ್ರ್ಯ, ಸಭೆ ಸೇರೋ ಸ್ವಾತಂತ್ರ್ಯಗಳನ್ನ ಕಸ್ಕೊಂಡಿದ್ರು. ಇವ್ರು ತುರ್ತು ಪರಿಸ್ಥಿತಿಯನ್ನು ಹೇರದೇನೆ ಈ ಕರ್ನಾಟಕದಲ್ಲಿ ಅದಕ್ಕಿಂತ ಘೋರವಾದ ಕಾನೂನು, ಅದಕ್ಕಿಂತ ಘೋರವಾದ ಕಾನೂನು. ಬೇರೆ ಅಲ್ಪಸಂಖ್ಯಾತರು ಏನ್ ಮಾತಾಡಿದ್ರು ನಡೀತದ, ಅವ್ರು ದ್ವೇಷ ಭಾಷಣ ಮಾಡಿದ್ರು ನಡೀತದ, ಒತ್ತಾಯದಿಂದ ಮತಾಂತರ ಮಾಡಿದ್ರು ನಡೀತದ, ಲವ್ ಜಿಹಾದ್ ಮಾಡಿದ್ರೆ ನಡೀತದ. ಆದ್ರೆ ಬಿಜೆಪಿದವ್ರು ಇದ್ರ ವಿರುದ್ಧ ದನಿ ಎತ್ತದ್ರ ಅದು ದ್ವೇಷ ಭಾಷಣ ಆಗ್ತದೆ. ಇದು ಹೆಂಗ್ರಿ? ಇದ್ಯಾ ಕಾನೂನು? ಇದ್ಯಾ ಕಾನೂನು ಗೊತ್ತಾಗ್ತಾ ಇಲ್ಲ. ಇದೊಂದು ಅಂಧ ಕಾನೂನು, ಇದು ಗರ್ವದಿಂದ ಮಾಡಿರುವಂತ ಕಾನೂನು. ಗರ್ವ ಭಂಗ ಆಗೋದಿದೆ ಸ್ವಲ್ಪ ದಿನಗಳಲ್ಲಿ. ಜನ ಸಿದ್ಧರಾಗಿದ್ದಾರೆ, ನಿಮ್ಮನ್ನ ಬೀದಿಗೆ ತಂದು ಬತ್ಲೆ ಮಾಡೋರಿದ್ದಾರೆ. ಕಾಂಗ್ರೆಸ್ ನಾಯಕರು ಇನ್ನಾದ್ರೂ ಎಚ್ಚೆತ್ಕೊಳ್ಳದೆ ಇದ್ರೆ ಈ ಒಂದು ದೇಶ ವಿರೋಧಿ ಕಾನೂನು ಅನ್ನುವಂತ ಮಾತನ್ನ ನೀವೇನು ತಂದಿದ್ದೀರಲ್ಲ, ಇದು ವಿರೋಧ ಪಕ್ಷಗಳನ್ನ ಕಟ್ಟಿ ಹಾಕುವಂತ, ನಿಮ್ಮ ಕಳ್ಳ ದಂಧೆಗಳನ್ನ ಮುಚ್ಚಿಕೊಳ್ಳುವಂತ ಕಾನೂನಿದು. ಇದು ಯಾವುದು ಜನರಿಗೆ ಒಳ್ಳೇದಾಗ್ಲಿ ಅನ್ನುವಂತ ಕಾನೂನಲ್ಲ. ಅಲ್ಪಸಂಖ್ಯಾತರು ರಾಜಾರೋಷವಾಗಿ ಮತಾಂತರ ಮಾಡ್ಲಿ, ಲವ್ ಜಿಹಾದ್ ಮಾಡ್ಲಿ ಅಂತ ತಂದಿರೋ ಕಾನೂನು. ನಿಮ್ ಕಾರ್ಯಕರ್ತರು ರಾಜಾರೋಷವಾಗಿ ಕಳ್ಳತನ ಮಾಡ್ಲಿ, ಜೂಜು ಅಡ್ಡೆಗಳನ್ನು ನಡೆಸಲಿ, ಅವ್ರಿಗೆ ಸಪೋರ್ಟ್ ಆಗಿ ಇರಲಿ ಈ ಕಾನೂನು. ಯಾಕಂದ್ರ ಯಾರ
ಹಿಂಗ್ ಮಾಡಕತ್ತಾರ ನೋಡ್ರಿ ಅಂದ್ರೇ ಇದು ದ್ವೇಷದ ಭಾಷಣ ಅದ, ಇದು ದ್ವೇಷದ ಮಾತಾಡ್ಲತ್ತಾರ ಅಂತೇಳಿ ಒಳಗೆ ಹಾಕ್ಬೇಕು. ಬ್ಯಾನಿ ಬೀಳಕತ್ತದ. ನಾವು ಒಂದಿಷ್ಟು ಮಂದಿ ನಾಯಕರು ಕಾಂಗ್ರೆಸ್ಸಿನ ವಿರುದ್ಧ ಮಾತಾಡಕ್ ಶುರು ಮಾಡಿದ್ಮೇಲೆ ಅವ್ರಿಗೆ ಉರಿಲೇಕತ್ತದ. ಅದಕ್ಕೆ ಹೆಂಗಾರ ಮಾಡ್ಬೇಕು. ಇವ್ರು ಇದಕ್ಕೂ ಎಲ್ಲರ ಮೇಲೆ ಕೇಸ್ ಹಾಕಿದ್ರು ಇವ್ರು ಅಂದಂಗಿಲ್ಲ ಆಗ್ಯಾರಲ್ಲ, ಹೆಂಗಾರ ಮಾಡ್ಬೇಕು. ಯಾಕಂದ್ರೆ ಇನ್ನು ಸ್ವಲ್ಪ ದಿನಗಳು ಎಣಸ್ಲಕತ್ತದ. ಈ ಸರ್ಕಾರ ದಿನಗಳು ಎಣಸ್ಲಕತ್ತದ, ಚಟ್ಟ ಕಟ್ಲಕ್ಕೆ ಜನ ತಯಾರಾಗ್ಯಾರ. ಅದಕ್ಕೆ ಹೆಂಗಾರ ಮಾಡ್ಬೇಕು, ಜನರಿಗೆ ಭಯದ ವಾತಾವರಣ ಮೂಡಿಸ್ಬೇಕು. ತಮ್ಮ ನೀವೇನು ಕಾಂಗ್ರೆಸ್ ಸರ್ಕಾರದವ್ರು ಭಯದ ವಾತಾವರಣ ಮುಟ್ಲಕ್ ಹೊಂಟಿರಲ್ಲ, ನೀವೇಟು ಭಯದ ವಾತಾವರಣ ಮೂಡಿಸ್ತೀರಿ, ಜನ ಅಷ್ಟೇ ಪುಟ್ಟದೆದ್ದು ಬಂದು ಮತದಾನ ಮಾಡಿ ನಿಮ್ಮನ್ನ ಶಾಶ್ವತವಾಗಿ ಮನೆಯಲ್ಲಿ ಕೂರ್ಸೋದು ಪಕ್ಕ ಅನ್ನುವಂತ ಮಾತು ಈ ಸಂದರ್ಭದಲ್ಲಿ ಹೇಳ್ತೀವಿ. ಇವತ್ತೇನು ಈ ಜನ ವಿರೋಧಿ ಕಾನೂನು, ವಿರೋಧ ಪಕ್ಷಗಳ ದನಿಯನ್ನ ಅಡಗಿಸುವಂತ ಕಾನೂನು, ಬಹುಸಂಖ್ಯಾತರ ದನಿಯನ್ನ ಅಡಗಿಸುವಂತ ಕಾನೂನಿದೆ. ಇದಕ್ಕೆ ನಾವು ಧಿಕ್ಕಾರ ಹೇಳ್ತೀವಿ. ಇದನ್ನು ತಕ್ಷಣ ವಿರೋಧ ವಾಪಸ್ ತಕ್ಕೋಬೇಕು. ಮಾನ್ಯ ರಾಜ್ಯಪಾಲರು ಈ ಒಂದು ಇದಕ್ಕೆ ಸಹಿ ಹಾಕಬಾರದು ಅಂತೇಳಿ ನಾವು ವಿನಂತಿಯನ್ನು ಮಾಡ್ತೀವಿ. ಇದನ್ನ ತಕ್ಷಣ ಬೇಷರತ್ತಾಗಿ ಸರ್ಕಾರ ಇದನ್ನು ವಾಪಸ್ ತಕೊಂಡು ತನ್ನ ಮಾನ ಮರ್ಯಾದೆ ಉಳಿಸ್ಕೋಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾವು ಆಗ್ರಹವನ್ನು ಮಾಡ್ತೀವಿ. ಈ ಕಾಂಗ್ರೆಸ್ ಸರ್ಕಾರಕ್ಕೆ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಜನ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಇವತ್ತು ದ್ವೇಷ ಭಾಷಣ ಒಂದು ಬಿಲ್ಲನ್ನು ಮಂಡಿಸಿದ್ದಾರೆ. ಬೆಳಗಾವಿ ಅಧಿವೇಶನದಲ್ಲಿ ಯಾರು ಕೂಡ ಭಾರತೀಯ ಜನತಾ ಪಾರ್ಟಿ ಆಗಿರ್ಬೋದು, ಪತ್ರಕರ್ತರಾಗಿರ್ಬೋದು, ಯಾರು ಕೂಡ ಕಾಂಗ್ರೆಸ್ ವಿರುದ್ಧವಾಗಿ ಮಾತಾಡಬಾರ್ದು, ಕಾಂಗ್ರೆಸ್ ವಿರುದ್ಧ ಪತ್ರಿಕೆದ ಬರೀಬಾರ್ದು ಅಂತಕ್ಕಂಥ ಒಂದು ಬಿಲ್ ತಂದಿದ್ದಾರೆ. ಇದರಲ್ಲಿ ವಿಶೇಷವಾಗಿ ಸಂವಿಧಾನ ಎಲ್ಲ ವಿರುದ್ಧವಾಗಿ ಇವರು ಕಾನೂನುಗಳು ಮಾಡ್ತಾ ಇದ್ದಾರೆ. ನಾವೆಲ್ಲ ಶಾಸಕರು ಕೂಡ ಅಧಿವೇಶನದಲ್ಲಿ ಪಾಲ್ಗೊಂಡ್ರು, ಆ ಅಧಿವೇಶನದಲ್ಲಿ ನಾವು ಇದ್ದರೂ ಕೂಡ ಅದ್ರ ಬಗ್ಗೆ ಏನದ ಚರ್ಚೆ ಮಾಡ್ರಂದ್ರೂ ಕೂಡ ಚರ್ಚೆ ಮಾಡೋಕ್ಕೆ ಕೊಟ್ಟಿಲ್ಲ. ಅದು ಯಾವುದೋ ಚರ್ಚೆ ಮಾಡಿ ಇವತ್ತು ಬಿಲ್ ಮಂಡಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಇವತ್ತು ಇವರು ಸಂವಿಧಾನ ವಿರುದ್ಧವಾಗಿ ಬಿಲ್ ತಂದಿದ್ದಾರೆ ಅಂತ ನಿಮ್ಮ ಮುಖಾಂತರ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಅದ್ರಗೋಸ್ಕರ ಈ ರಾಜ್ಯ ತುಂಬ ಪೂರ ಇದು ಹೋರಾಟ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ರಾಜ್ಯಪಾಲರು ಕೂಡ ಭೇಟಿ ಮೆಮೊರಣೆ ಕೊಡ್ತಕ್ಕಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ. ಯಾಕಂದರೆ ಯಾವುದೇ ಭಾರತೀಯ ಜನತಾ ಪಾರ್ಟಿ ಆಗಿರ್ಬೋದು, ಸಾಮಾನ್ಯ ಕಾರ್ಯಕರ್ತರು ಕೂಡ ಯಾವುದೇ ವಿರುದ್ಧವಾಗಿ ಬರೀಬಾರ್ದು, ವಿರುದ್ಧವಾಗಿ ಹಾಕಬಾರ್ದು, ಕಾಂಗ್ರೆಸ್ ವಿರುದ್ಧ ಯಾರೂ ಮಾತಾಡಬಾರ್ದು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಬಿಲ್ ತಂದಿದ್ದಾರೆ. ಅದ್ರಗೋಸ್ಕರ ಇದನ್ನು ಹೋರಾಟ ಕೂಡ ಮಾಡ್ತಾ ಇದ್ದೀವಿ. ಕರುನಾಡ ಕಿರಣ, ನಾಡು ನುಡಿ ಸುದ್ದಿ ಸ್ವಾರಸ್ಯ.